ಸಿನಿಮಾದವ್ರನ್ನ ರಾಜಕೀಯಕ್ಕೆ ಕರ್ಕೊಬರೋದಾದ್ರೆ ಯಾರ್ಯಾರನ್ನ ಯಾವ ಪಾರ್ಟಿಲಿ ಎಲೆಕ್ಷನ್ ನಿಲ್ಲಿಸ್ಬೋದು ಅಂತ ಶಿವಣ್ಣ? ಗುಡ್, ಆಲ್ರೆಡಿ ಶಿವಣ್ಣ ನಮ್ಮ ಪಾರ್ಟಿಯಲ್ಲಿದ್ದಾರೆ. ಗೀತಕ್ಕ ಶಿವಮೊಗ್ಗದಲ್ಲಿ ನಿಂತಿದ್ರು, ಅಂತರದಿಂದ ಸೋತರು. ಶಿವಣ್ಣ ಆಲ್ರೆಡಿ ನಮ್ಮ ಪಾರ್ಟಿಯಲ್ಲಿದ್ದಾರೆ. ಸುದೀಪ್ ಅವ್ರು ನೀವೇ ಹೇಳಿದ್ರಿ, ಸುದೀಪ್ ಸರ್ ಪಾರ್ಟಿ ಕಟ್ಟುತ್ತಾರೇನೋ ಅಂತ ನನಗೊಂದು ಕಾಮನ್ ಸೆನ್ಸ್ ಕ್ವಶನ್ ಇದೆ. ಅಂದ್ರೆ ಯಾಕೆಂದರೆ ದಳಪತಿ ವಿಜಯ್ ಅಲ್ಲಿ ದಳಪತಿ ವಿಜಯ್ ಬರ್ತಾ ಇದ್ದಾರೆ, ಪವನ್ ಕಲ್ಯಾಣ್ ಬಂದರು, ಸುದೀಪ್ ಸರ್ ನಡೆನೂ ನೋಡ್ತಾ ಇದ್ರೆ ನನಗೆ ಸುದೀಪ್ ಸರ್ ಆತ್ಮೀಯರು. ಸುದೀಪ್ ಸರ್ ದಯವಿಟ್ಟು ಬೇಜಾರಾಗ್ಬಿಡಿ, ನನ್ಗೆ ಅನ್ನಿಸ್ತಾ ಇರೋದು ಎಲ್ಲೋ ಸುದೀಪ್ ಸರ್ ಪಾಲಿಟಿಕ್ಸ್ಗೆ ಬರ್ಬೋದು, ಮತ್ತು ಒಳ್ಳೆಯವರು ಅವರು, ಅಂಥವ್ರು ಬಂದರೆ ಜನಕ್ಕೂ ಒಳ್ಳೇದಾಗುತ್ತೆ. ಬಟ್ ಅವರು ನಮ್ಮ ಪಾರ್ಟಿಗೆ ಬರ್ತಾರಾ, ಬಿ ಜೆ ಪಿಗೆ ಬರ್ತಾರಾ, ಜೆ ಡಿ ಎಸ್ಗೆ ಹೋಗ್ತಾರಾ, ಖಂಡಿತವಾಗೂ ನನಗೆ ಡೌಟ್ ಇದೆ. ಯಾಕೆಂದರೆ ಸರ್ರು ಲಾಂಚ್ ಮಾಡ್ತಾರೆ, ಮೋಸ್ಟ್ಲಿ ಬೈ 26 ಎಂಡ್ 27ಗೆ ಲಾಂಚ್ ಮಾಡ್ತಾರೆ ಅಂತ ನನ್ನ ಪೊಲಿಟಿಕಲ್ ನಾಲೆಜ್. ನಾನು ಅನಲೈಸ್ ಮಾಡ್ತೀನಿ. ಒಬ್ಬರು ನೀವೇನಾದರೂ ಮಾತಾಡೋವಾಗ ಐ ಕ್ಯಾನ್ ಸರ್ಚ್ ದ ಇಂಟೆನ್ಷನ್ ಬಿಹೈಂಡ್ ದಟ್ ವರ್ಡ್. ನಾನು ಒಂದು ಮೋಟಿವೇಶ್ನಲ್ ಸ್ಪೀಕರ್, ಇವ್ರು ಯಾಕೆ ಹಿಂಗೆ ಮಾತಾಡಿದ್ರು, ಏನಿರ್ಬೋದು ಉದ್ದೇಶ ಅಂತ ಬಂದಾಗ. ಸೊ ಇದೆಲ್ಲ ನೋಡಿ ನನಗೆ ಗೊತ್ತಿರೋ ಪ್ರಕಾರ ಸುದೀಪ್ ಸರ್ ಪಾರ್ಟಿ ಲಾಂಚ್ ಮಾಡ್ತಾರೆ. ಯಶ್ ಅವರು ಬಂದರೆ ಒಳ್ಳೆಯದು. ಎಸ್ ಸರ್ ಕಷ್ಟದಿಂದ ಬಂದಿದ್ದಾರೆ, ಬಂದರೆ ಬಡವ್ರ ಕಷ್ಟ ಸಾಲ್ವ್ ಆಗುತ್ತೆ. ಬಟ್ ಎಸ್ ಸರ್ ಈಗಲೇ ಸಿನಿಮಾದಲ್ಲಿ ಉತ್ತುಂಗ ಪೀಕ್ಸ್ ಆಫ್ ಸಕ್ಸಸ್ ನೋಡಿದ್ದಾರೆ, ಬಂದರೆ ಒಳ್ಳೆಯದು. ಅಟ್ಲೀಸ್ಟ್ ಈಗಲೇ ಎಸ್ ಸರ್ ಭಾಳ ಅಭಿವೃದ್ಧಿ ಕಾರ್ಯ ಮಾಡ್ತಿದ್ದಾರೆ, ಗ್ರೇಟ್ ಆ್ಯಕ್ಟರ್. ಆ ಕಡೆ ಎಲ್ಲ ಕೆರೆನ ರಿಜ್ಯೂನೇಟ್ ಮಾಡೋದು, ಬಡವ್ರ ಕಷ್ಟ ಸ್ಪಂದಿಸೋದು, ಯಶ್ ಗ್ರೇಟ್ ಇನ್ಸ್ಪಿರೇಷನ್. ಮತ್ತು ನಮ್ಮ ಕನ್ನಡಿಗರ ಆತ್ಮಗೌರವ ಸರ್ ಯಶ್ ಅವರು, ಮತ್ತು ಅವ್ರಿಗೂ ಒಳ್ಳೇದಾಗಬೇಕು. ಡಾಲಿ ಸರು ಬರ್ಬೇಕು, ನನಗೂ ಆತ್ಮೀಯ ಸ್ನೇಹಿತರು. ಮೋಸ್ಟ್ಲಿ ಬರೋ ಥರ ಕಾಣಿಸ್ತಿಲ್ಲ, ಸಿನಿಮಾದಲ್ಲಿ ಕಾನ್ಸಂಟ್ ಬ್ಯುಸಿ ಇದ್ದಾರೆ. ದುನಿಯಾ ವಿಜಯ್ ಸರ್ ಒಳ್ಳೆ ಮನುಷ್ಯ, ಮೋಸ್ಟ್ಲಿ ಅವರು ಬರಲ್ಲ. ನನಗಿರೋ ಧ್ರುವ ಸರ್ಜಾ ಬರ್ಬೋದು, ಅವರು ಬರ್ಬೋದು. ರಿಷಬ್ ಸರ್ ಅವರು ಕಾಂತಾರ ಚಾಪ್ಟರ್ 1ಗೆ ಆಲ್ ದಿ ಬೆಸ್ಟ್. ಭಾಳ ಖುಷಿ ಆಯ್ತು ನಮ್ಮ ಕನ್ನಡಿಗರು, ಒಂಬಾಳೆ ಪ್ರೊಡಕ್ಷನ್ ಅವ್ರಿಗೂ ಆಲ್ ದಿ ಬೆಸ್ಟ್.